ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ನಿಫ್ಟಿ ಆಲ್ಮೋಸ್ಟ್ 18,000 ಮಾರ್ಕ್ ಹತ್ತಿರ ಇದೆ. ಹಾಗೂ ಗ್ಲೋಬಲ್ ಕ್ಯೂಸ್ ಪ್ರಕಾರ 18,000 ಮಂಡೇ ಕ್ರಾಸ್ ಆಗ್ಬೋದು ಅಥವಾ ಹತ್ತಿರ ಬರ್ಬೋದು. ಅದಕ್ಕೋಸ್ಕರ ಶಾರ್ಟ್ ಟರ್ಮಲ್ಲಿ ಸುಮಾರು ಕಂಪ್ನೀಸ್ ಬೈ ಇಂಡಿಕೇಶನ್ ಅಥವಾ ವೇಟ್ ಟು ಬೈ ಇಂಡಿಕೇಶನ್ ತೋರಿಸ್ತಾ ಇದೆ. ಅದರ ಬಗ್ಗೆ ಇವತ್ತಿನ ವಿಡಿಯೋ ಕೇರ್ಫುಲ್ಲಾಗಿ ನೋಡಿ ಮತ್ತು ನಿಮ್ಮದೇ ಆದ ರಿಸರ್ಚ್ ಮಾಡ್ಕೊಂಡು ಡಿಸೈಡ್ ಮಾಡ್ಕೊಳ್ಳಿ. ಸದ್ಯಕ್ಕೆ ನಿಫ್ಟಿ 17,787 ಇದೆ. ನಿಫ್ಟಿದು 30 ಡೇಸ್ DMA 17,361 ಇದೆ. ಸದ್ಯಕ್ಕೆ ನಿಫ್ಟಿ ಹೋಲ್ಡ್ ಝೋನಲ್ಲಿದೆ. ಹಾಗೂ ನೀವು ನೋಡಿದರೆ ಲಾಸ್ಟ್ 2 ವಾರದಲ್ಲಿ ಸ್ಟಾಕ್ ಮಾರ್ಕೆಟ್ ಚೆನ್ನಾಗಿ ರ್ಯಾಲಿ ಆಗಿದೆ ಇಂಡಿಯಾದಲ್ಲಿ. ಗ್ಲೋಬಲ್ ಕ್ಯೂಸು ಮಂಡೇಗೆ ಪಾಸಿಟಿವ್ ಇದೆ. ಸೊ ಮೋಸ್ಟ್ಲಿ ನಿಫ್ಟಿ ಆಲ್ಮೋಸ್ಟ್ 18,000 ಹತ್ತಿರ ಬರುತ್ತೆ ಅಥವಾ ಕ್ರಾಸು ಆಗ್ಬೋದು. ಯಾಕಂದರೆ ಚೆನ್ನಾಗಿ ಪಾಸಿಟಿವ್ ಗ್ಲೋಬಲ್ ಕ್ಯೂಸ್ ಇದೆ. ಏಷ್ಯನ್ ಮಾರ್ಕೆಟ್ಸು ಪಾಸಿಟಿವ್ ಆಗಿ ಓಪನ್ ಆಗೋ ಚಾನ್ಸಸ್ ಇದೆ. ಈ ವಿಡಿಯೋ ನಾವು ಮಾಡ್ತಾ ಇರೋದು ಶಾರ್ಟ್ ಟರ್ಮ್ ಇಂಡಿಕೇಶನ್ಸ್ ಮಾತ್ರ ತೋರಿಸ್ತಾ ಇದೆ. ಇದು ಮತ್ತು ಲಾಂಗ್ ಟರ್ಮಿಗೆ ಯಾವ ಸಂಬಂಧನೂ ಇಲ್ಲ. ಹಾಗೂ ಈ ಎಲ್ಲ ಇಂಡಿಕೇಶನ್ಸು 31ನೇ ತಾರೀಕು ಅಕ್ಟೋಬರು ಅಂದರೆ ಮಂಡೇಗೆ ಮಾತ್ರ ಯೂಸ್ಫುಲ್ಲು. ಅದಾದಮೇಲೆ ಮಾರ್ಕೆಟ್ ಚೇಂಜ್ ಆಗ್ತಾ ಇದ್ದಾಗೆ ಇಂಡಿಕೇಶನ್ ಶಾರ್ಟ್ ಟರ್ಮಿಗೆ ಚೇಂಜ್ ಆಗುತ್ತೆ. ಮೂರನೇದು, ನಿಮ್ಮ ರಿಸ್ಕ್ ಕ್ಯಾಪಿಟಲ್ ಪ್ರಕಾರ ನೀವು ಆ್ಯಕ್ಷನ್ ತೊಗೊಳ್ಳಿ. ಶಾರ್ಟ್ ಟರ್ಮಲ್ಲಿ ಮಾಡಲೇಬೇಕಂತೇನಿಲ್ಲ. ಶಾರ್ಟ್ ಟರ್ಮ್ ಮಾಡೋರಿಗೆ ಇದು ಉಪಯುಕ್ತ ಆಗುತ್ತೆ. ಹಾಗೂ ಇದು ಮೇನ್ಲಿ ನಾವು ಮಾಡಿದ್ದು ನಮ್ಮ ವರ್ಕ್ಶಾಪ್ ಪಾರ್ಟಿಸಿಪೆಂಟ್ಸಿಗೆ. ಯಾಕಂದರೆ ವರ್ಕ್ಶಾಪ್ ಪಾರ್ಟಿಸಿಪೆಂಟ್ಸಿಗೆ ಹೇಗೆ ಗ್ರಾಫನ್ನು ನೋಡಬೇಕು, ಹೇಗೆ ಟೆಕ್ನಿಕ್ ಅನಾಲಿಸಿಸ್ ಮಾಡಬೇಕು ಅಂತ ತಿಳ್ಕೊಂಡಿರ್ತಾರೆ. ನಾವು ಅಪ್ರಾಕ್ಸಿಮೇಟ್ಲಿ 190 ಸ್ಟಾಕ್ಸ್ ನೋಡಿಕೊಂಡು ನಿಮಗೆ ಕೆಲವು ಇಂಡಿಕೇಶನ್ ಕೊಟ್ಟಿದ್ದೀವಿ. ಈ ವಿಡಿಯೋ ಎಲ್ಲರಿಗೂ ಉಪಯುಕ್ತ ಆಗುತ್ತೆ. ಆದರೆ ಡಾಕ್ಟರ್ ಭರತ್ಚಂದ್ರ ಗ್ರ್ಯಾಜುಯೇಟ್ಸಿಗಂತೂ ತುಂಬ ಯೂಸ್ಫುಲ್ಲು. ಅವರಿಗೆ ಅನಾಲಿಸಿಸ್ ಮಾಡಲಿಕ್ಕೆ ಇನ್ನೂ ಒಂದು ಜಾಸ್ತಿ ಆಪರ್ಚುನಿಟಿ ಸಿಗುತ್ತೆ. ಹಾಗೂ ನೀವು ಏನೇ ಡಿಸಿಷನ್ ತಗೊಳ್ಳೋ ಮುಂಚೆ ಲಾಂಗ್ ಟರ್ಮ್ ಇರಲಿ ಶಾರ್ಟ್ ಟರ್ಮ್ ಇರಲಿ ನಿಮ್ಮದೇ ಆದ ರಿಸರ್ಚ್ ಮಾಡಿದರೆ ಮಾತ್ರ ಅದಕ್ಕೆ ಸೈಂಟಿಫಿಕ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಇಲ್ಲದಾದರೆ ಬ್ಲೈಂಡ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಯಾರೋ ಹೇಳಿದ್ರು ನಾನು ಮಾಡಿದೆ ಅಂತ ಆಗ್ಬಿಡ್ತದೆ. ಸೊ ಈಗ ಕೆಲವು ಸ್ಟಾಕ್ಸ್ ಇದು ಇಂಡಿಕೇಶನ್ಸ್ ಕೊಡ್ತಾ ಇದ್ದೀನಿ 31ನೇ ತಾರೀಕು ಅಕ್ಟೋಬರ್ ಮಂಡೇಗೆ. ಜಸ್ಟ್ ಬೈ ಅಥವಾ ಬೈ ಝೋನಲ್ಲಿ ಕೆಲವು ಸ್ಟಾಕ್ಸ್ ಇದೆ. ಬ್ರಿಟಾನಿಯಾ ಇಂಡಸ್ಟ್ರೀಸ್, ಹೀರೋ ಮೋಟೋಕಾರ್ಪ್, ಶ್ರೀ ಸಿಮೆಂಟ್ಸ್, ಟಾಟಾ ಮೋಟರ್ಸ್ ಮತ್ತು ಬಾಷು, ಡಾಬರು, ICICI ಲೊಂಬಾರ್ಡು, PVR ಇದೆಲ್ಲನೂ ಜಸ್ಟ್ ಬೈ ಅಥವಾ ಬೈ ಝೋನಲ್ಲಿ ಇದೆ. ಸ್ಟಾಕ್ಸ್ ಇನ್ ವೇಟ್ ಟು ಬೈ ಝೋನ್ ಅಂದರೆ ಅವೆನ್ಯೂ ಸೂಪರ್ ಮಾರ್ಟ್, ಬಜಾಜ್ ಹೋಲ್ಡಿಂಗ್ಸ್, ಪಿರಮಲ್ ಎಂಟರ್ಪ್ರೈಸಸ್, ಬಾಟಾ, ಯುನೈಟೆಡ್ ಬ್ರೂವರೀಸ್ ಈ ಎಲ್ಲನೂ ವೇಟ್ ಟು ಬೈ ಝೋನ್. ಡೋಂಟ್ ಬೈ ಝೋನಲ್ಲಿ ಸುಮಾರು ಕಂಪ್ನೀಸ್ ಇದೆ. ಅದಾನಿ ಪೋರ್ಟ್ಸ್, ಏಷ್ಯನ್ ಪೇಂಟ್ಸ್, ಬಜಾಜ್ ಫೈನಾನ್ಸ್, ಬಜಾಜ್ ಫಿನ್ಸರ್ವ್, BPCL, HDFC ಲೈಫ್, HUL, ಟಾಟಾ ಕನ್ಸ್ಯೂಮರ್, ವಿಪ್ರೋ, ಅದಾನಿ ಎಂಟರ್ಪ್ರೈಸಸ್, ಅದಾನಿ ಟ್ರಾನ್ಸ್ಮಿಷನ್, ಬರ್ಜರ್ ಪೇಂಟ್ಸ್, ಗೋದ್ರೇಜ್ ಕನ್ಸ್ಯೂಮರ್, ಹ್ಯಾವೆಲ್ಸ್, ICICI ಪ್ರೊಡೆನ್ಷಿಯಲ್ ಹಾಗೂ ನೈಕಾ. ಇದು ಬಿಟ್ಟು ಸುಮಾರು ಡೋಂಟ್ ಬೈ ಇಂಡಿಕೇಶನ್ಸ್ ಇರ್ಬೋದು. ನಾನು ಕೆಲವು ಮೇಜರ್ ಕಂಪ್ನೀಸ್ ಹಾಕಿದ್ದೀನಿ. ಡೋಂಟ್ ಬೈ ಇಂಡಿಕೇಶನ್ ಇನ್ನೂ ಕೆಲವು ಸ್ಟಾಕ್ಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪೇಟಿಎಮ್ಮು, ಪಿಡಿಲೈಟ್ ಇಂಡಸ್ಟ್ರೀಸ್, SBI ಕಾರ್ಡ್ಸು, SRF, ಆಸ್ಟ್ರಲ್ ಲಿಮಿಟೆಡು, ಟಾಟಾ ಎಲ್ಎಕ್ಸಿ, ABB, AU ಸ್ಮಾಲ್ ಫೈನಾನ್ಸ್ ಬ್ಯಾಂಕು ಹಾಗೂ ಎಂಫೋಸಿಸ್ಸು. ಹೋಲ್ಡ್ ಝೋನಲ್ಲಿ ಈ ಕೆಲವು ಸ್ಟಾಕ್ಸು ನಾನು ಲಿಸ್ಟ್ ಹಾಕಿದ್ದೀನಿ. ಅಪೋಲೋ ಹಾಸ್ಪಿಟಲ್ಸು, ಆಕ್ಸಿಸ್ ಬ್ಯಾಂಕು, ಭಾರತಿ ಏರ್ಟೆಲ್ಲು, ಐಷರ್ ಮೋಟರ್ಸ್, HDFC ಬ್ಯಾಂಕು, ICICI ಬ್ಯಾಂಕು, ಇನ್ಫೋಸಿಸ್ಸು, ITC, ಮಾರುತಿ ಸುಜುಕಿ, L&T, ಮಹೀಂದ್ರ, ಟೈಟನ್ ಕಂಪ್ನಿ ಹಾಗೂ TCS. ಈಗ ಶಾರ್ಟ್ ಟರ್ಮಿಗೆ 190 ಸ್ಟಾಕ್ಸ್ ನೋಡಿಕೊಂಡು ಒಂದು ಸಮರಿ ಹಾಕಿದ್ದೀನಿ. ಜಸ್ಟ್ ಬೈ ಅಥವಾ ಬೈ 14 ಸ್ಟಾಕ್ಸ್ ಇದೆ. ಹೋಲ್ಡು 78 ಸ್ಟಾಕ್ ಇದೆ. ವೇಟ್ ಟು ಸೆಲ್ಲು 17 ಸ್ಟಾಕ್ ಇದೆ. ಸೆಲ್ಲು 8 ಸ್ಟಾಕ್ ಇದೆ. ವೇಟ್ ಟು ಬೈ 6 ಸ್ಟಾಕ್ ಇದೆ. ಡೋಂಟ್ ಬೈಯು 67 ಸ್ಟಾಕು ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಬರೀರಿ ನಿಮಗೆ ಏನು ಅನಿಸುತ್ತೆ. ನಿಫ್ಟಿ ಈ 2022 ಡಿಸೆಂಬರ್ ಅಷ್ಟರೊಳಗೆ 2022 ಎಂಡ್ ಆಗೋ ಮುಂಚೆ ಅಟ್ಲೀಸ್ಟ್ 18,000 ಮೇಲೇ ಕ್ಲೋಸ್ ಆಗುತ್ತೆ ಅಂತಿದ್ರೆ ಎಸ್ ಅಂತ ಹಾಕಿ. ಇಲ್ಲ 18,000ಕ್ಕಿಂತ ಕೆಳಗೇನೆ 2022 ಎಂಡ್ ಆಗುತ್ತೆ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ನನಗೇನು ಫೀಲಿಂಗ್ ಬರ್ತಾ ಇದೆ ಅಂದರೆ 18,000 ಕ್ರಾಸ್ ಆಗಿ 18,000ಗಿಂತ ಜಾಸ್ತಿನೇ ಕ್ಲೋಸ್ ಆಗ್ಬೋದು ಬೈ ದಿ ಎಂಡ್ ಆಫ್ ಡಿಸೆಂಬರ್ 2022. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಉತ್ತರನೂ ನಿಮ್ಮ ಅನಿಸಿಕೆಯನ್ನು ಬರೀರಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ನಮಸ್ಕಾರ.